ಇದು ಕೈಲಾಸಗಿರಿ ಪರ್ವತ. ಸ್ವಲ್ಪ ಮೆಟ್ಲಿದೆ ಅಷ್ಟೇ, ಇನ್ನು ಕೆಲಸಗಳೇ ನಡೀತಾ ಇದೆ. ಮೆಟ್ಲಿಂದ ಒಳಗಡೆ ಗುಹೆ ಆಕಾರದಲ್ಲಿದೆ. ಒಳಗೆ ಹೋಗ್ತಾ ಇದ್ದೀವಿ, ನೋಡೋಣ. ಮೆಟ್ಲುಗಳ ಹತ್ತಿ ಗುಹೆ ಆಕಾರದಲ್ಲಿದೆ. ಇಲ್ಲಿಂದ ಒಳಗೆ ಬಂದರೆ ಈ ಥರ ಇದೆ ನೋಡಿ. ಎಷ್ಟು ತಣ್ಣಗಿದೆ ಗೊತ್ತಾ. ಹೊರಗಡೆ ಅಷ್ಟೇ ಬಿಸಿಲು, ಒಳಗಡೆ ಅಷ್ಟೇ ತಣ್ಣಗಿದೆ. ಪೂಜೆ ನಡೀತಾ ಇದೆ. ಮೆಟ್ಲುಗಳ ಹತ್ತಿ ಗುಹೆ ಆಕಾರದಲ್ಲಿದೆ. ಇಲ್ಲಿಂದ ಒಳಗೆ ಬಂದರೆ ಈ ಥರ ಇದೆ ನೋಡಿ. ಎಷ್ಟು ತಣ್ಣಗಿದೆ ಗೊತ್ತಾ. ಹೊರಗಡೆ ಅಷ್ಟೇ ಬಿಸಿಲು, ಒಳಗಡೆ ಅಷ್ಟೇ ತಣ್ಣಗಿದೆ. ಪೂಜೆ ನಡೀತಾ ಇದೆ. ಗುಹೆಯಿಂದ ಒಳಗೆ ಬರ್ತಿದ್ದಾಗೆ ಬಲಭಾಗದಲ್ಲಿ ವಲ್ಲಭ ಗಣಪತಿ, ಇಲ್ಲಿ ಚತುರ್ಮುಖ ಲಿಂಗ ಇದೆ. ಒಳಗೆ ವಿಡಿಯೋ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಒಂದು ಟ್ರೈ ಕೊಡ್ತೀನಿ ಅಷ್ಟೇ. ಇದು ಲಿಂಗದ ಎದುರಿಗೆ ನಂದಿ ಇದೆ. ಕೈಲಾಸಗಿರಿ ಪರ್ವತ ಹೆಸರೇ ಹೇಳೋ ಹಾಗೆ, ಕೈಲಾಸದಲ್ಲಿ ಶಿವ ಹೇಗೆ ಇರ್ತಾನೋ ಅದೇ ಥರ ಈ ಬಂಡೆ ಒಳಗಡೆ ಚತುರ್ಮುಖ ಶಿವ, ಗಣಪತಿ, ಜಗದಾಂಬಾ ದೇವಿಯನ್ನು ನಾವು ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ಆದರೂ ಕೂಡ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಇದೇನು ದೂರ ಇಲ್ಲ, ಬೆಂಗಳೂರಿಂದ 65-70 ಕಿಲೋಮೀಟ್ರ್ ಅಂತರದಲ್ಲಿದೆ. ಈ ಪ್ರಕೃತಿ ಸೊಬಗನ್ನು ನೋಡೋದೇ ಒಂದು ಆನಂದಿಸೋದೇ ಚೆಂದ. ದಿನಕ್ಕೊಂದು 300-355 ಪ್ರವಾಸಿಗರು ಬರ್ತಾರೆ ಅಂತ ಅಂದರು. ರಜಾ ದಿನಗಳಲ್ಲಿ 1200ವರೆಗೂ ಜನ ಬರ್ತಾರೆ ಅಂತ ಇಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಅರ್ಚಕರು.